ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದ್ ನಿಮಿಷ. ಯಾಕೋ ಏನಾಯ್ತು? ನನ್ ರೂಬಲ್ ಬೇಡ. ಏನಕ್ಕೆ? ಅದು 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 ನನ್ ಮಾತ್ ಕೇಳು. ಕೊಡೆ. ದೀಪಾ ಒಂದ್ ನಿಮಿಷ ನಿಂತ್ಕೊ. ಜಾಗ ಬೇಡ, ಸುಮ್ನೆ ನಾನ್ ಸ್ನಾನಕ್ಕೆ ಹೋಗ್ಬೇಕು. ಇಲ್ಲಿ ಬೇಡ, ಅಲ್ಲಿ ಹೋಗಿ ಸ್ನಾನ ಮಾಡು. ಅಲ್ಲಿ ಅಮ್ಮ ಹೋಗಿದ್ದಾರೆ. ಅಮ್ಮ ಬಂದ್ಮೇಲೆ ಹೋಗು. ಅಣ್ಣ, ನಾನು ನೋಡ್ತಾ ಇದ್ದೀನಿ, ಬಂದಾಗಿಂದ ವಿಚಿತ್ರವಾಗಿ ಆಡ್ತಿದ್ಯಾ. ಯಾಕೆ ಈಗ ಆಡ್ತಿದ್ಯಾ? ನಾನಾ ಏನ್ ಆಡ್ತಿದ್ದೀನಿ? ನಾನು ಇರೋದು ಹೀಗೆ ಅಲ್ವಾ? ಬಾ, ಇವಾಗ ಹೋಗು. ಯಾರಿರ್ಬೇಕಿತ್ತು? ನನ್ ರೂಬಲ್ಲಿ ಯಾರು ಬರ್ತಾರೆ? ನಿನ್ಗೆಲ್ಲೋ ರಾತ್ರಿ ದೆವ್ವ ಮೆಟ್ಕೊಂಡಿದೆ ಅನ್ಸುತ್ತೆ, ಅದಕ್ಕೆ ಈಗ ಆಡ್ತಿದ್ಯಾ. ಜಾಗ ಬಿಡೋ. ಅಯ್ಯೋ ದೇವ್ರೆ, ಮೈನಾ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋದ್ಲು? ಅಯ್ಯೋ, ಇಲ್ಲೆಲ್ಲೂ ಇಲ್ಲ ಅಂದ್ರೆ ಟೆರೆಸ್ ಮೇಲೆ ಎಲ್ಲಾದ್ರೂ ಹೋಗಿರ್ಬೋದಾ? ಅಲ್ಲೋಗಿ ನೋಡೋಣ. ಖುಷಿ, ಅನುಷ್ಕಾ, ಊರಿಗೆ ಹೋಗಿದ್ರಲ್ಲ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತಾ? ಮೈನಾ ಹಾಸ್ಟೆಲ್ ಬಿಟ್ಟು ಹೋದ್ಲಂತೆ. ನೀನೇನ್ ಮಾಡ್ತಿದ್ದೆ? ಓ, ಹೋದ್ರೆ ಹೋಗ್ಲಿ ಅಂತ ಸುಮ್ನಿದ್ಯಾ? ಯಾಕೊಳ್ಳ ತಡಿಲಿಲ್ಲ? ಈಗ ಸೈಲೆಂಟ್ ಆಗಿದ್ರೆ ಏನರ್ಥ ಕೃಷ್ಣವೇಣಿ? ಅವಳನ್ನ ಹಾಸ್ಟೆಲ್ ಇಂದ ಯಾಕೆ ಕಳ್ಸಿದ್ರು? ಅವಳಂತ ಏನ್ ತಪ್ಪು ಮಾಡಿದ್ಲು? ಕಾರಣನೇ ಇಲ್ದೆ ಅವಳ ಆಚೆ ಹೇಗ್ ಕಳ್ಸಿದ್ರು? ನೀನೇನೇ ಮಾಡ್ತಿದ್ದೆ? ಅವಳಿಗೆ ಮುಖಕ್ಕೆ ಹೊಡೆದಂಗೆ ಉತ್ತರ ಕೊಡ್ಬೇಕಿತ್ತು ತಾನೆ. ಮೈನನ ಹಾಸ್ಟೆಲ್ ಇಂದ ಆಚೆ ಕಳ್ಸೋಷ್ಟು ಕೊಬ್ಬು ಬಂದ್ಬಿಡ್ತಾ ನರ್ತನಾಗೆ? ಹೇಯ್, ಏನೇ ಯಾರು ಕೊಬ್ಬು ಅಂತ ಇದೀಯಾ? ಯಾಕೆ ಜಾಸ್ತಿ ಆಗಿದೆಯಾ? ನಮ್ ಹಾಸ್ಟೆಲ್ ಅಲ್ಲಿ ನರ್ತನ ಅಂದ್ರೆ ನೀನೊಬ್ಳೆ ತಾನೇ ಇರೋದು? ನಾನು ಒಬ್ಳೇನೆ ಇರೋದು. ಹಾಗಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ, ಹುಷಾರ್. ಏಯ್, ಯಾರಿಗ ಹಲ್ಲುದ್ರಿಸೋದು? ಒಂದು ಮಾತು ಎಕ್ಸ್ಟ್ರಾ ಆಡಿದ್ರೆ ನಾನ್ ನಿನ್ನಲ್ಲಿ ಉದ್ರಿಸ್ತೀನಿ. ಹೇಯ್, ಸಾಕ್ ಸುಮ್ನಿರೆ, ಕಂಡಿದ್ದೀನಿ. ನೀನೇನೆ ಕಂಡಿರೋದು. ಮೈನನ ಆಚೆ ಹಾಕೋ ಹಾಗೆ ಯಾಕೆ ಮಾಡ್ದೆ? ಏನೇ ಮಾಡಿದ್ಲ ಅವಳು ನಿಂಗೆ? ಯಾವನ್ ಜೊತೆನೂ ಊರೆಲ್ಲ ಸುತ್ತಾಡ್ಕೊಂಡು ಲೇಟ್ ನೈಟ್ ಹಾಸ್ಟೆಲ್ಗೆ ಬಂದ್ರೆ ಸುಮ್ನೆ ಬಿಟ್ಬಿಡ್ತಾರಾ? ನರ್ತನ, ಈ ಮೈನ ನೋಡ್ಸ್ದಂಗೆ ಇವ್ರು 3 ಜನನು ಇಲ್ಲಿಂದ ಓಡಿಸ್ಬಿಡ್ಬೇಕಿತ್ತು. ಅವಾಗ ಬುದ್ಧಿ ಬರೋದು ಇವ್ರಿಗೆ. ಏಯ್, ಯಾರನ್ನೇ ಓಡಿಸ್ತ್ಯಾ? ನನ್ನೇ ಹೊಡಿತ್ಯಾ? ಎಷ್ಟು ಧೈರ್ಯ! ಯಾರು ಗೊತ್ತಾ ನಾನು? ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ನಾನು. ಕರಾಟೆನಲ್ಲಿ ಬ್ಲಾಕ್ ಬೆಲ್ಟ್, 1/4 kg ಮಾಂಸ ಎಲ್ಲ ಊರೆಲ್ಲ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರೆ. ನಮಗ್ ಗೊತ್ತು. ಪ್ಲೇಟ್ ತುಂಬಾ ಇಟ್ರೆ ಚೆನ್ನಾಗಿ ಬಾಕ್ಸಿಂಗ್ ಮಾಡ್ತೀಯ ಅಂತ ಗೊತ್ತು. ಏಯ್, ನನ್ನ ನೀನ್ ಕಿಂಡಲ್ ಮಾಡ್ತಿದ್ಯಾ? ಏಯ್, ನಿನ್ನ ಯಾವಳೆ ಮಾತಾಡ್ಸಕ್ ಬಂದ್ಲು? ನೀನ್ಯಾವಳೆ ಓಡ್ಸಕ್ಕೆ? ಕರಾಟೆ ಮಾಡಿ ನುಲ್ಚಾಕ್ಬಿಡ್ತೀನಿ. ಇದೇನೇನು ಹಾಸ್ಟೆಲ್ ಅನ್ಕೊಂಡಿದ್ದೀರಾ? ಇಲ್ಲ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಮೇಡಮ್, ಇದ್ರಲ್ಲಿ ನಮ್ ತಪ್ಪು ಏನಿಲ್ಲ ಮೇಡಮ್. ಈ ಖುಷಿ ಮತ್ತೆ ಅನುಷ್ಕನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರು ಮೇಡಮ್. ಕಪಾಳಕ್ ಬೇರೆ ಹೊಡೆದ್ರು ಮೇಡಮ್. ಖುಷಿ, ಅನುಷ್ಕಾ, ಏನಿದೆಲ್ಲ? ಮ್ಯಾಮ್, ಮೈನನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದ್ರು ಗೊತ್ತಾ ಮ್ಯಾಮ್? ಯಾವನ್ ಜೊತೆನೂ ಊರ್ ಸುತ್ತಕ್ ಹೋಗಿದ್ಲು ಅವಳು ಅಂತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ ಮ್ಯಾಮ್ ನಾವು? ಬಾಯಿ ಮುಚ್ಚಿ. ತಪ್ಪು 2 ಕಡೆಯಿಂದಾನೂ ಆಗಿದೆ. ನರ್ತನ, ನೀನು ನಿನ್ ಫ್ರೆಂಡ್ ಅವ್ರ ಹತ್ರ ಸಾರಿ ಕೇಳಿ.
ಮ್ಯಾಮ್ ಸಾರಿ ಕೇಳಿ ಅಂದೆ. ಸಾರಿ. ಬಾ. ಮ್ಯಾಮ್, ಆದ್ರೂ ನೀವು ಮಾಡಿ ತುಂಬಾ ದೊಡ್ಡ ತಪ್ಪು ಮ್ಯಾಮ್. ಮೈನಾ ಹೇಗೆ ಅಂತ ನಿಮ್ಗೆಲ್ಲ ಗೊತ್ತಿದ್ರು ಹಾಸ್ಟೆಲಿಂದ ಹೊರ ಕಳ್ಸಿದಿರಲ್ಲ ಮ್ಯಾಮ್. ನಿಮ್ಮಿಂದ ನಮಗೆ ತುಂಬಾ ಬೇಜಾರಾಯ್ತು ಮ್ಯಾಮ್. ಮ್ಯಾಮ್, ಮೈನಾ ಜಾಗದಲ್ಲಿ ನಿಮ್ ಮಗಳೇ ಇದ್ದಿದ್ರೆ ಮಧ್ಯರಾತ್ರಿಲಿ ಹಾಸ್ಟೆಲಿಂದ ಆಚೆ ಹಾಕ್ತಿದ್ರಾ? ಸರಿ, ನಾನ್ ಮಾಡಿ ತಪ್ಪೆ. ನಿಮ್ ಫ್ರೆಂಡ್ನ ಹಾಸ್ಟೆಲಿಂದ ಕಳಿಸ್ಬಾರ್ದಾಗಿತ್ತು, ಹೌದಲ್ವಾ? ವೆರಿ ಗುಡ್. ನಿಮ್ ಫ್ರೆಂಡ್ಶಿಪ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅವಳು ಮಾಡಿದ್ ಸರಿನಾ? ಯಾಕೆ ಲೇಟಾಗಿ ಬಂದಿದ್ದು ಅಂದ್ರೆ ಅಷ್ಟು ಕೇಳಿದ್ರು ಬಾಯ್ ಬಿಡ್ಲಿಲ್ಲ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ಶಿಕ್ಷೆ ಕೊಡ್ತಿದ್ವೇನೋ, ಆದ್ರೆ ಈ ತರ ಕೊಡ್ತಿರ್ಲಿಲ್ಲ. ಹೌದಾ? ಸರಿ, ನಾನು ಅವಳ ವಿಷಯದಲ್ಲಿ ಸ್ವಲ್ಪ ಕಟುವಾಗೆ ನಡ್ಕೊಂಡಿದ್ದೀನಿ. ನೀವೆಲ್ಲ ಅವಳ ಫ್ರೆಂಡ್ಸ್ ತಾನೆ? ನಿಮ್ ಹತ್ರ ಎಲ್ಲ ವಿಷಯ ನೋಡಿ ಹಂಚ್ಕೋಬೇಕು. ಹೋಗಿ ಅವಳ ಹತ್ರ ಕೇಳಿ 2 ಗಂಟೆ ರಾತ್ರಿಲಿ ಕಾಂಪೌಂಡ್ ಹಾರಿ ಯಾಕೆ ಒಳಗ್ ಬಂದ್ಲು ಅಂತ. ನನಗ್ ಉತ್ತರ ಸಿಗೋವರೆಗೂ ನಾನು ಅವಳನ್ನ ಹಾಸ್ಟೆಲ್ ಒಳಗೆ ಸೇರ್ಸಲ್ಲ. ಅನು, ಕಾರಣ ಇಲ್ದೆ ಮೈನಾ ಈ ರೀತಿ ಮಾಡೋಳಲ್ಲ. ಮ್ಯಾಮ್ ಅಷ್ಟೆಲ್ಲ ಕೇಳಿದ್ರು ಅವಳು ಬಾಯ್ ಬಿಟ್ಟಿಲ್ಲ ಅಂದ್ರೆ ಇದ್ರ ಹಿಂದೆ ಏನೋ ಬಲ್ವಾದ ಕಾರಣ ಇದೆ. ಆ ಬಲ್ವಾದ ಕಾರಣದ ಹಿಂದೆ ಯಾರ್ದೋ ಕೈವಾಡ ಇದೆ. ಅದ್ಯಾರು ಅಂತ ಕಂಡು ಹಿಡಿದ್ರೆ ಮೈನಾ ಯಾಕೆ ಈ ರೀತಿ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಬಿಡಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ. ಅದ್ಯಾರು ಅಂತ ಕಂಡು ಹಿಡಿದೇ ಹಿಡಿತೀನಿ.